ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆ ಹಿನ್ನೆಲೆ ಸೌದೆಗೆ ಬೇಡಿಕೆ ಜಾಸ್ತಿಯಾಗಿದೆ. ಚಾಮರಾಜನಗರದಲ್ಲಿ ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಗ್ರಾಹಕರ ಹಿತದೃಷ್ಟಿಯಿಂದ ಹೋಟೆಲ್ ಮುಚ್ಚದೇ ಇರಲು ತೀರ್ಮಾನಿಸಿದ್ದು ರೆಡಿಮೇಡ್ ಸೌದೆ ಒಲೆ ಹಾಗೂ ಸೌದೆ ಬಳಸಿ ಗ್ರಾಹಕರಿಗೆ ಸೇವೆ ಒದಗಿಸಲಿದ್ದಾರೆ. ಇನ್ನು ಮೆನುವಿನಲ್ಲಿ ಕೆಲವು ಐಟಂ ಕಡಿತ ಮಾಡ್ತೇವೆ, ಉಳಿದಿರುವ ಸಿಲಿಂಡರ್ಗಳು ಹಾಗೂ ಸೌದೆ ಬಳಸಿಕೊಂಡು ಹೋಟೆಲ್ ನಡೆಸ್ತೇವೆ ಅಂತ ಹೋಟೆಲ್ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಅಡುಗೆ ಅನಿಲ ತುರ್ತು ಪರಿಸ್ಥಿತಿ ಭೀತಿ ಎದುರಾಗಿದ್ದು ಅಡುಗೆ ಅನಿಲ ಸಿಗದ ಭೀತಿಯಲ್ಲಿ ಸಿಲಿಂಡರ್ಗಾಗಿ ಜನರು ಮುಗಿಬಿದ್ದಿದ್ದಾರೆ. ಶಿವಮೊಗ್ಗದಲ್ಲಿ ಗೃಹ ಉಪಯೋಗಿ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಈ ಹಿನ್ನೆಲೆ ಗಾಂಧಿನಗರದಲ್ಲಿರುವ ಹಿಂದೂಸ್ತಾನ್ ಪೆಟ್ರೋಲಿಯಂ ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಕ್ಯೂ ನಿಂತಿದ್ದಾರೆ. ಅಲ್ಲದೆ ಆನ್ಲೈನ್ ಬುಕಿಂಗ್ ಆಗ್ತಾ ಇಲ್ಲ ಅಂತ ಗ್ರಾಹಕರು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಮಾಹಿತಿ ನೀಡಿದ್ದು ಪ್ರತಿನಿತ್ಯ 600 ಬುಕಿಂಗ್ ಆಗ್ತಾ ಇತ್ತು, 950 ಸಿಲಿಂಡರ್ ಪೂರೈಕೆ ಮಾಡ್ತಿದ್ವಿ. ಇದೀಗ ಏಕೈಕಿ ಪ್ರತಿನಿತ್ಯ 1800ರಿಂದ 2000ಕ್ಕೂ ಹೆಚ್ಚು ಬುಕಿಂಗ್ ಆಗ್ತಾ ಇದೆ. ಪ್ರತಿನಿತ್ಯ 2 ಲೋಡ್ ಗ್ಯಾಸ್ ಸಿಲಿಂಡರ್ ಬರ್ತಾ ಇದ್ದು ಪ್ರತಿ ಲೋಡ್ನಲ್ಲಿ 370 ಸಿಲಿಂಡರ್ ಸಿಗ್ತಾ ಇದೆ. ಇದರಿಂದ ಗ್ಯಾಸ್ ಬುಕಿಂಗ್ ನಲ್ಲಿ ಸಮಸ್ಯೆ ಜೊತೆಗೆ ಪೂರೈಕೆಯಲ್ಲೂ ಸಮಸ್ಯೆ ಉಂಟಾಗಿದೆ ಅಂತ ಗ್ಯಾಸ್ ಏಜೆನ್ಸಿಯವರು ಸ್ಪಷ್ಟನೆ ನೀಡಿದ್ದಾರೆ. ವಾಣಿಜ್ಯ ಗ್ಯಾಸ್ ಸಿಗದೆ ಹೋಟೆಲ್ಗಳು ಹಾಗೂ ಪಿಜಿಗಳಲ್ಲಿ ಸಂಕಷ್ಟ ಎದುರಾಗಿದೆ. ಇದರ ಬೆನ್ನಲ್ಲೇ ಆಯಿಲ್ ಅಂಗಡಿಗಳು ಬಂದ್ ಆಗುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆ ಕಳೆದ 1 ವಾರದಿಂದ ಅಡುಗೆ ಎಣ್ಣೆ ಸಪ್ಲೈ ಆಗ್ತಾ ಇಲ್ಲ. 100ರಿಂದ 200 ಬಾಕ್ಸ್ ಬುಕ್ ಮಾಡಿದ್ರೆ ಕೇವಲ 50 ಬಾಕ್ಸ್ ಕಳಿಸ್ತಾ ಇದ್ದಾರೆ. ಏಜೆಂಟ್ಗಳನ್ನ ಕೇಳಿದ್ರೆ ಸಪ್ಲೈ ಆಗ್ತಾ ಇಲ್ಲ, ಹೀಗಾಗಿ ಹೆಚ್ಚು ಬಾಕ್ಸ್ ನೀಡುವುದಕ್ಕೆ ಆಗಲ್ಲ ಅಂತಿದ್ದಾರೆ. ಇದರ ನಡುವೆ 8ರಿಂದ 10 ರೂಪಾಯಿ ದರ ಜಾಸ್ತಿ ಆಗ್ತಿದೆ. ಇದರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಆಯಿಲ್ ಅಂಗಡಿ ಮಾಲೀಕರು ಅಳಲು ತೋಡಿಕೊಳ್ತಿದ್ದಾರೆ. ಅಡುಗೆ ಅನಿಲ ಬೆಲೆ ಏರಿಕೆ ಖಂಡಿಸಿ ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರತಿಭಟನೆ ನಡೆಸಿದೆ. ತುಮಕೂರು ನಗರದ ಟೌನ್ ಹಾಲ್ ಬಳಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರ ಸಮರ್ಪಕವಾಗಿ ಗ್ಯಾಸ್ ಪೂರೈಕೆ ಮಾಡ್ತಾ ಇಲ್ಲ, ಏಕಾಏಕಿ ಬೆಲೆ ಏರಿಕೆ ಮಾಡಿ ಜನರಿಗೆ ಸಂಕಷ್ಟ ತಂದೊಡ್ಡಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ರಾಯಚೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಟ ನಡೆಸುತ್ತಿದ್ದಾರೆ. ಒಂದೆಡೆ ಆಟೋಗಳಿಗೆ ತುಂಬುವ ಎಲ್ಪಿಜಿ ಗ್ಯಾಸ್ ದರ ಏರಿಕೆ, ಮತ್ತೊಂದೆಡೆ ಗ್ಯಾಸ್ ಸಿಗದೆ ಪರದಾಡುವಂತಾಗಿದೆ. ಗ್ಯಾಸ್ ಬಂಕ್ನಲ್ಲಿ ಯುದ್ಧದ ಕುರಿತು ಬ್ಯಾನರ್ ಹಾಕಲಾಗಿದ್ದು ಯುದ್ಧದಿಂದ ತಾತ್ಕಾಲಿಕವಾಗಿ ಎಲ್ಪಿಜಿ ಕೊರತೆಯಾಗಿದೆ ಅಂತ ಬ್ಯಾನರ್ ಅಳವಡಿಸಲಾಗಿದೆ. ಬೇಡಿಕೆಗೆ ತಕ್ಕಂತೆ ಗ್ಯಾಸ್ ಸಿಗದೆ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಂಗಳೂರಿನಲ್ಲಿ ಸಿಲಿಂಡರ್ ಅಭಾವ ತಲೆದೋರಿದ ಬೆನ್ನಲ್ಲೇ ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆಯಾಗಿ ಎಲೆಕ್ಟ್ರಿಕ್ ಬಾಯ್ಲರ್ ಬಳಕೆಗೆ ಮುಂದಾಗಿದ್ದಾರೆ. ಸಮರ್ಪಕ ಅನಿಲ ಪೂರೈಕೆ ಸಂಬಂಧ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಯಾವುದೇ ಪ್ರಯೋಜನ ಇಲ್ಲ ಅಂತ ತಾವೇ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡಿದ್ದಾರೆ. ಎಲೆಕ್ಟ್ರಿಕ್ ಬಾಯ್ಲರ್ ಬಳಕೆಗೆ 800 ರೂಪಾಯಿ ವೆಚ್ಚ ತಗುಲಿದ್ದು ಒಂದು ಬಾಯ್ಲರ್ಗೆ ಒಂದು ದಿನಕ್ಕೆ 1.5 ಸಿಲಿಂಡರ್ ಬೇಕಾಗುತ್ತೆ. ನಿತ್ಯದ ಊಟ ತಿಂಡಿಯನ್ನ ಎಲೆಕ್ಟ್ರಿಕ್ ಬಾಯ್ಲರ್ ಮೂಲಕವೇ ತಯಾರಿ ಮಾಡಲಾಗುತ್ತೆ ಅಂತ ನಿಸರ್ಗ ಗ್ರ್ಯಾಂಡ್ ಮಾಲೀಕ ಕೃಷ್ಣ ಹೇಳಿದರು. ರಾಜ್ಯಾದ್ಯಂತ ಸಿಲಿಂಡರ್ ಅಭಾವ ಉಂಟಾಗಿದ್ದು ಗ್ಯಾಸ್ ಸಿಗದ ಭೀತಿಯಲ್ಲೇ ಬುಕಿಂಗ್ ಆಗಿ ಜನತೆ ಮುಗಿಬಿದ್ದಿದ್ದಾರೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಸ್ಥಗಿತಗೊಂಡಿದ್ದು ಮುಂದೆ ಡೊಮೆಸ್ಟಿಕ್ ಗ್ಯಾಸ್ ಪೂರೈಕೆ ಬಂದ್ ಆಗುವ ಭೀತಿ ಎದುರಾಗಿದೆ. ಹೀಗಾಗಿ ಗ್ಯಾಸ್ ಬುಕಿಂಗ್ ಸಂಖ್ಯೆ ಏಕಾಏಕಿ 3 ಪಟ್ಟು ಹೆಚ್ಚಳವಾಗಿದೆ. ಮೊದಲು ಒಂದು ಏಜೆನ್ಸಿಯಲ್ಲಿ 300 ಗ್ಯಾಸ್ ಬುಕಿಂಗ್ ಆಗ್ತಾ ಇತ್ತು. ಇದೀಗ ಪ್ರತಿದಿನ 500ಕ್ಕೂ ಹೆಚ್ಚು ಗ್ಯಾಸ್ ಬುಕಿಂಗ್ ಆಗ್ತಾ ಇದೆ. ದಿಢೀರಾಗಿ ಬುಕಿಂಗ್ ಹೆಚ್ಚಳ ಹಿನ್ನೆಲೆ ಸರ್ವರ್ ಸಮಸ್ಯೆ ಆಗಿದ್ದು ಗ್ಯಾಸ್ ಏಜೆನ್ಸಿಯಲ್ಲಿ ನೋಟಿಸ್ ಅಂಟಿಸಿ ಜನರಿಗೆ ಮಾಹಿತಿ ನೀಡಲಾಗುತ್ತಿದೆ. ವಾಣಿಜ್ಯ ಸಿಲಿಂಡರ್ ಅಭಾವ ಉಂಟಾದ ಹಿನ್ನೆಲೆಯಲ್ಲಿ ಹೋಟೆಲ್ಗಳಲ್ಲಿ ಗೃಹ ಉಪಯೋಗಿ ಸಿಲಿಂಡರ್ ಬಳಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಶಿವಮೊಗ್ಗದ ವಿಧಾತ್ರಿ ಹೋಟೆಲ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದು 3 ಗೃಹ ಉಪಯೋಗಿ ಗ್ಯಾಸ್ ಸಿಲಿಂಡರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಆಹಾರ ಇಲಾಖೆಯ ಉಪನಿರ್ದೇಶಕಿ ಲಕ್ಷ್ಮಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು ವಿಧಾತ್ರಿ ಭವನ್ ಹೋಟೆಲ್ ಮಾಲೀಕರ ಮೇಲೆ ಪ್ರಕರಣ ದಾಖಲಾಗಿದೆ. ಈ ಮೂಲಕ ಹೋಟೆಲ್ನಲ್ಲಿ ಗೃಹ ಉಪಯೋಗಿ ಸಿಲಿಂಡರ್ ಬಳಸ್ತಾ ಇದ್ದವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ.
ರಾಜ್ಯಾದ್ಯಂತ ಸಿಲಿಂಡರ್ ಬೆಲೆ ಹೆಚ್ಚಳ ಹಾಗೂ ಕೊರತೆ ಎಫೆಕ್ಟ್ನಿಂದ ಸಾರ್ವಜನಿಕರು ಪರ್ಯಾಯ ವ್ಯವಸ್ಥೆಗೆ ಮುಂದಾಗಿದ್ದಾರೆ. ಜನರು ಇಂಡಕ್ಷನ್ ಸ್ಟವ್ ಕಡೆ ಮುಖ ಮಾಡಿದ್ದು, 2 ದಿನದಲ್ಲಿ 30ಕ್ಕೂ ಹೆಚ್ಚಿನ ಸ್ಟವ್ಗಳು ಸೇಲ್ ಆಗಿವೆ. ಅಲ್ಲದೆ ಇಂಡಕ್ಷನ್ ಸ್ಟವ್ಗಳ ಮಾರಾಟ 3 ಪಟ್ಟು ಹೆಚ್ಚಾಗಿದ್ದು, ಇಂಡಕ್ಷನ್ ಸ್ಟವ್ಗಳ ಸ್ಟಾಕ್ ಸಹ ಖಾಲಿ ಆಗ್ತಾ ಇದೆ ಅಂತಿದ್ದಾರೆ ಶಾಪ್ ಮಾಲೀಕರು. ದೇಶದಲ್ಲಿ ಅಡುಗೆ ಅನಿಲ ತುರ್ತು ಪರಿಸ್ಥಿತಿ ಭೀತಿಯಿಂದ ಜನರು ಗ್ಯಾಸ್ ಬುಕ್ ಮಾಡೋದಕ್ಕೆ ಮುಗಿಬೀಳ್ತಾ ಇದ್ದಾರೆ. 3 ದಿನಗಳಿಂದ ಬುಕಿಂಗ್ ಸರ್ವರ್ ಡೌನ್ ಆಗಿರೋ ಹಿನ್ನೆಲೆ ಚಿತ್ರದುರ್ಗದ ಇಂಡೇನ್ ಗ್ಯಾಸ್ ಏಜೆನ್ಸಿ ಬಳಿ ಜನರು ಜಮಾಯಿಸಿದ್ದಾರೆ. ಅಡುಗೆ ಅನಿಲ ಸಿಗೋದಿಲ್ಲ ಅನ್ನೋ ಭೀತಿಯಲ್ಲಿ ಜನರು ಈ ರೀತಿಯಾಗಿ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಿದ್ದಾರೆ. ದೇವಸ್ಥಾನದ ಅನ್ನ ಪ್ರಸಾದ ತಯಾರಿಕೆಗೆ ಗ್ಯಾಸ್ ಕೊರತೆ ಸಮಸ್ಯೆ ಎದುರಾಗಿದ್ದು, ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅಡುಗೆ ತಯಾರಿಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗದ ಕಾರಣ ಸೌದೆ ಒಲೆ ಮೂಲಕ ಅಡುಗೆ ತಯಾರಿಸಲಾಗುತ್ತಿದೆ. ಕದ್ರಿ ದೇವಸ್ಥಾನದ ಪಾಕಶಾಲೆಯಲ್ಲಿ ದಿನ ಒಂದಕ್ಕೆ 4 ಸಿಲಿಂಡರ್ ಬಳಕೆ ಮಾಡಲಾಗ್ತಿತ್ತು. ಕನಿಷ್ಠ 1,500 ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸ್ತಾ ಇದ್ರು. ಹೀಗಾಗಿ ಭಕ್ತರಿಗೆ ಅನ್ನ ಪ್ರಸಾದದ ವಿತರಣೆಗೆ ತೊಂದರೆ ಆಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಈ ಕ್ರಮ ಜರುಗಿಸಿದೆ. ಗ್ಯಾಸ್ ಅಭಾವದಿಂದ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇರೋ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಗ್ಯಾಸ್ ಬೆಲೆ ಏರಿಕೆ ಮಾತ್ರ ಅಲ್ಲ, ಗ್ಯಾಸ್ ಕೂಡ ಸಿಗ್ತಾ ಇಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಎಂಪಿಗಳು ಯಾರೂ ಮಾತಾಡ್ತಾ ಇಲ್ಲ. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾ ಇದೆ, ಜನ ಪರದಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರವೇ ನೇರ ಹೊಣೆ. ಕೇಂದ್ರ ಸರ್ಕಾರ ಇವತ್ತಿನವರೆಗೆ ನಮ್ಮ ಇಂಟರ್ನ್ಯಾಷನಲ್ ಪಾಲಿಸಿ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಬಳಿಕ ಇದೀಗ ಡೊಮೆಸ್ಟಿಕ್ ಸಿಲಿಂಡರ್ಗೂ ಕೊರತೆ ಎದುರಾಗಿದೆ. ಕಾರವಾರ ಸೇರಿ ತಾಲೂಕಿನ ಬಹುತೇಕ ಎಲ್ಲ ಹಾಸ್ಟೆಲ್ಗಳಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಬಳಕೆ ಮಾಡಲಾಗ್ತಾ ಇದೆ. ಇನ್ನು 3 ದಿನಕ್ಕೆ ಸಾಕಾಗುವಷ್ಟು ಮಾತ್ರ ಸಿಲಿಂಡರ್ ಇದೆಯಂತೆ. ಇಂದು ನಾಳೆ ಸಿಲಿಂಡರ್ ಪೂರೈಕೆ ಆಗದಿದ್ದಲ್ಲಿ ಅಡುಗೆಯಲ್ಲಿ ಕಡಿತ ಮಾಡುವ ಸಾಧ್ಯತೆ ಇದೆ. ಕೇವಲ ಅನ್ನ ಸಾಂಬಾರ್ಗೆ ಮಾತ್ರ ಸೀಮಿತವಾಗುವ ಸಾಧ್ಯತೆ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಫರ್ನಿಚರ್ ಅಂಗಡಿ ಹೊತ್ತಿ ಉರಿದಿದೆ. ಬಾಗಲಕೋಟೆಯ ಜಮಖಂಡಿ ಕಟ್ಟೆಕೆರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸೋಫಾಗಳಿಗೆ ಬೆಂಕಿ ಆವರಿಸಿ ಬೆಂಕಿಯ ಜ್ವಾಲೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣ ಭಸ್ಮವಾಗಿದೆ. ಅಗ್ನಿ ಅವಘಡದಿಂದ ಅಲಗೂರ್ ಎಂಟರ್ಪ್ರೈಸಸ್ ಮೆಟ್ರೋ ಸೇಲ್ಸ್ ಫರ್ನಿಚರ್ ಅಂಗಡಿ ಮಾಲೀಕ ಕಂಗಾಲಾಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿ ನಂದಿಸುವಲು ಹರಸಾಹಸ ಪಟ್ಟರು. ಒಣ ಮೇವು ತುಂಬಿಕೊಂಡು ಹೋಗ್ತಾ ಇದ್ದ ಟ್ರ್ಯಾಕ್ಟರ್ಗೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಬೆಂಕಿ ಹೊತ್ಕೊಂಡು ಮೇವು ಭಸ್ಮವಾಗಿದೆ. ಬೆಳಗಾವಿಯ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ಹೊರವಲಯದಲ್ಲಿ ಈ ಘಟನೆ ನಡೆದಿದೆ. ಟ್ರ್ಯಾಕ್ಟರ್ನಲ್ಲಿದ್ದ ಬಣವೆಗೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದ ಹಾಗೆ ಸಾರ್ವಜನಿಕರು ಚಾಲಕನಿಗೆ ತಿಳಿಸಿದ್ದಾರೆ. ತಕ್ಷಣ ಚಾಲಕ ಟ್ರ್ಯಾಕ್ಟರ್ನಲ್ಲಿದ್ದ ಒಣ ಮೇವನ್ನ ರಸ್ತೆಗೆ ಚೆಲ್ಲಿದ್ದು ಭಾರೀ ಅನಾಹುತ ತಪ್ಪಿದಂತಾಗಿದೆ. ಸ್ಥಳಕ್ಕೆ ಅಥಣಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಭೇಟಿ ನೀಡಿದ್ದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಗಾಂಜಾ ಸೇವಿಸ್ತಾ ಇದ್ದ 2 ಟೆಕ್ಕಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಖಾಸಗಿ ಕಂಪನಿಯ ಉದ್ಯೋಗಿಗಳಾದ ಪವನ್ ಹಾಗೂ ಸೆಲ್ವರಂಗನ್ ಬಂಧಿತ ಟೆಕ್ಕಿಗಳು. ಈ 2 ಗೋಕರ್ಣದ ಬ್ಲೂ ಪೀನ್ ಬೀಚ್ ಸ್ಟೇಟ್ ರೆಸಾರ್ಟ್ ಎದುರಿನ ಸಮುದ್ರ ತೀರದಲ್ಲಿ ಗಾಂಜಾ ಅಮಲಿನಲ್ಲಿ ತೇಲಾಡ್ತಾ ಇದ್ದಾಗ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಬಂಧಿತರನ್ನ ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆ ಮಾಡಿಸಲಾಗಿದ್ದು ಡ್ರಗ್ ಸ್ಕ್ರೀನ್ ಟೆಸ್ಟ್ ಪಾಸಿಟಿವ್ ಬಂದಿದೆ. ನಕಲಿ ದಾಖಲೆ ಸೃಷ್ಟಿಸಿ ನಿವೇಶನ ನೀಡಿರುವ ಆರೋಪದ ಹಿನ್ನೆಲೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಯ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. 13 ಜನರ ವಿರುದ್ಧ ಮುಳುಗಡೆ ವ್ಯಾಪ್ತಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಬಾಡಿಗೆ ನಿವೇಶನ ಪಡೆದಿದ್ದ ಆರೋಪ ಕೇಳಿಬಂದಿತ್ತು. ಕೂಡಲೇ 13 ಜನರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿಕೊಂಡಿರೋ ಲೋಕಾಯುಕ್ತ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಗೆ ದಾಳಿ ನಡೆಸಿ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ.
ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯ ಕಿಚ್ಚು ಜೋರಾಗ್ತಿದೆ. ಜಮೀರ್ ಹಸ್ತಕ್ಷೇಪ ಖಂಡಿಸಿ ಸಚಿವ ಮಲ್ಲಿಕಾರ್ಜುನ್ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಚಿತ್ರದುರ್ಗದ ಅಲ್ಪಸಂಖ್ಯಾತ ಘಟಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಜಮೀರ್ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೇಳೋದು ತಪ್ಪ? ಆ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದವರು ಹೆಚ್ಚಿರೋದ್ರಿಂದ ನಮ್ಮ ನಾಯಕರು ಕೇಳ್ತಿದ್ದಾರೆ. ಜಮೀರ್ ಅವರು ಮುಸ್ಲಿಂ ಸಮುದಾಯ ಮಾತ್ರವಲ್ಲದೆ ಅಹಿಂದ ವರ್ಗದ ನಾಯಕರು. ಹೀಗಾಗಿ ಸಚಿವ ಮಲ್ಲಿಕಾರ್ಜುನ ಮಾತನಾಡಿರೋದು ತಪ್ಪು, ನಮ್ಮ ಸಮಾಜಕ್ಕೆ ನೋವಾಗಿದೆ. ಸಚಿವ ಮಲ್ಲಿಕಾರ್ಜುನ್ ಅವರು ಕೂಡಲೇ ಜಮೀರ್ ಅವರ ಕ್ಷಮೆ ಕೇಳಬೇಕು ಅಂತ ಅಲ್ಪಸಂಖ್ಯಾತರ ಘಟಕ ಆಗ್ರಹಿಸಿದೆ. ಆಹಾರ ನಾಗರಿಕ ಸರಬರಾಜು ಇಲಾಖೆ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆದು ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ಮಾಡ್ತಾ ಇದ್ದ ವಾಹನವನ್ನ ಸೀಸ್ ಮಾಡಲಾಗಿದೆ. ಕೂಡ್ಲಿಗಿ ತಾಲೂಕಿನ ಕ್ಯಾಸನಕೆರೆ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ಮಾಡ್ತಾ ಇದ್ದ ವಾಹನವನ್ನ ತಡೆದು ಲಾರಿಯಲ್ಲಿ ಸಾಗಾಟ ಮಾಡ್ತಾ ಇದ್ದ 4 ಲಕ್ಷ ಮೌಲ್ಯದ 360 ಚೀಲ ಪಡಿತರ ಅಕ್ಕಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಲಾರಿ ಸೀಸ್ ಮಾಡಿ ಚಾಲಕನನ್ನು ಬಂಧಿಸಲಾಗಿದೆ. ಸ್ಕೂಟಿ ಡಿಕ್ಕಿ ಹೊಡೆದ ಕಾರು ಚಾಲಕನೋರ್ವ ಸ್ಕೂಟಿ ಸವಾರ ಹಾಗೂ ಆತನ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ. ಉಡುಪಿಯ ಚಿತ್ತರಂಜನ್ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ. ವೇಗವಾಗಿ ಬಂದ ಕಾರು ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ದು ಸ್ಕೂಟಿ ಸವಾರ ಹಾಗೂ ಆತನ ಪತ್ನಿ ಕೆಳಗಡೆ ಬಿದ್ದಿದ್ದಾರೆ. ಈ ವೇಳೆ ಅಪಘಾತ ಮಾಡಿದ್ದಲ್ಲದೆ ಸ್ಕೂಟಿ ಸವಾರನಿಗೆ ಆವಾಜ್ ಹಾಕಿ ಹಲ್ಲೆ ನಡೆಸಿದ್ದಾನೆ. ಸ್ಕೂಟಿ ಸವಾರನ ಪತ್ನಿ ಕಾರು ಚಾಲಕನ ಗೂಂಡಾಗಿರಿಯನ್ನ ವಿಡಿಯೋ ಮಾಡಲು ಮುಂದಾಗಿದ್ದಕ್ಕೆ ಆಕೆಗೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ. ತಕ್ಷಣ ಸ್ಥಳೀಯರೆಲ್ಲ ಸೇರಿ ಕಾರು ಚಾಲಕನ ಅಡ್ಡಗಟ್ಟಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇತ್ತೀಚೆಗೆ ರಾಜ್ಯದಾದ್ಯಂತ ಹಲವು ಜಿಲ್ಲೆಗಳ ಕೋರ್ಟ್ಗಳಿಗೆ ಹುಸಿ ಬಾಂಬ್ ಬೆದರಿಕೆಯ ಕರೆ ಕಳುಹಿಸಲಾಗಿತ್ತು. ಇದೀಗ ಕಿಡಿಗೇಡಿಗಳು ಮಂಡ್ಯ ಕೋರ್ಟ್ಗೆ ಮತ್ತೆ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಕೋರ್ಟ್ನಲ್ಲಿ ಬಾಂಬ್ ಇಟ್ಟಿದ್ದೇವೆ ಅಂತ ಇಮೇಲ್ ಬೆದರಿಕೆ ಬಂದಿದ್ದು ತಕ್ಷಣ ಸ್ಥಳಕ್ಕೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿದ್ದು ಕೋರ್ಟ್ನಿಂದ ವಕೀಲರು ಹಾಗೂ ಸಾರ್ವಜನಿಕರನ್ನ ಹೊರ ಕಳುಹಿಸಿ ಕೋರ್ಟ್ ಆವರಣದಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ. ಫೆಬ್ರವರಿ 16ರಂದು ಬಾಂಬ್ ಬೆದರಿಕೆ ಬಂದಿತ್ತು. ಇದೀಗ ಮತ್ತೆ ಬೆದರಿಕೆಯ ಸಂದೇಶ ಬಂದಿರೋದು ಆತಂಕಕ್ಕೆ ಕಾರಣವಾಗಿದೆ. ಬೆಂಗಳೂರಲ್ಲಿ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಹೆಚ್ಚಾಗ್ತಾನೆ ಇವೆ. ಶಾಲೆಗಳ ಬಳಿಕ ಇದೀಗ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯ ಆಯೋಗಕ್ಕೆ ಮೇಲ್ ಮುಖಾಂತರ ಬೆದರಿಕೆ ಹಾಕಲಾಗಿದ್ದು 1 ಗಂಟೆ ಒಳಗೆ 14 ಸೈನೈಡ್ ಬಾಂಬ್ ಸ್ಫೋಟ ಆಗುತ್ತೆ ಅಂತ ಸಂದೇಶ ಕಳಿಸಲಾಗಿದೆ. ಬಸವ ಭವನದಲ್ಲಿರುವ ಕಟ್ಟಡಕ್ಕೆ ಬಾಂಬ್ ಬೆದರಿಕೆ ಬಂದಿದ್ದು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಗಳು ದೂರು ದಾಖಲಿಸಿದ್ದಾರೆ. ಮಲ್ಲಿಕಾರ್ಜುನ ಮುಥಿಯ ಮೇಲೆ ಪೋಕ್ಸೋ ಕೇಸ್ ಸಂಬಂಧ ಸೂಕ್ತ ತನಿಖಾ ತಂಡ ರಚಿಸಿ ಅಂತ ಯಾದಗಿರಿ ಜಿಲ್ಲಾ ಕೋರ್ಟ್ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದೆ. ಪಿಐ ಶರಣಗೌಡ ನ್ಯಾಮಣ್ಣನವರ್ ತನಿಖಾ ತಂಡಕ್ಕೆ ಹೆಚ್ಚಿನ ಅಧಿಕಾರಿಗಳು ನೇಮಿಸುವಂತೆ ಕೋರ್ಟ್ ಹೇಳಿದೆ. ತನಿಖಾ ತಂಡಕ್ಕೆ ಮಹಿಳಾ ಪಿಎಸ್ಐ ಹೇಮಾವತಿ ಸೇರಿ ಹಲವು ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದು ಪಿಐ ಶರಣಗೌಡ ನ್ಯಾಮಣ್ಣನವರ್ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ಸಂತ್ರಸ್ತ ಬಾಲಕಿ ಜೊತೆ ಮುಥಿಯ ಅನುಚಿತ ವರ್ತನೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಹಿನ್ನೆಲೆ ವಿಡಿಯೋ ವೈರಲ್ ಮಾಡಿದವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.